ನಮಸ್ಕಾರ. ಡರಾ ಹುವಾ ಡಿಕ್ಟೇಟರ್ ಧ್ರುವ್ ರಾತಿ ಅವರು ಮಾಡಿರುವ ಈ ಒಂದು ವಿಡಿಯೋಯಿಂದ ಇಡೀ ದೇಶದಲ್ಲಿ ಭಾರಿ ಚರ್ಚೆ ಹಾಗೂ ಕಾಂಟ್ರವರ್ಸಿಗಳಾಗ್ತಿವೆ. ಈ ವಿಡಿಯೋದಲ್ಲಿ ಅವರು ಮೋದಿ ಅವರನ್ನು ಡಿಕ್ಟೇಟರ್ ಅಂತ ಕರೆದಿದ್ದಾರೆ. ಕೇವಲ 2 ದಿನಗಳಲ್ಲಿ ಈ ವಿಡಿಯೋ 21 ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ಅಂದರೆ ಸುಮಾರು 2 ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ. ಈ ಡಿಕ್ಟೇಟರ್ಶಿಪ್ ಎಂದರೇನು? ಈ ಡಿಕ್ಟೇಟರ್ಶಿಪ್ನಿಂದ ಏನಾಗುತ್ತದೆ? ಡಿಕ್ಟೇಟರ್ಶಿಪ್ ಸಾಮಾನ್ಯವಾಗಿ ಕೆಟ್ಟದೆಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಇಲ್ಲಿ ಅಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಗುಂಪಿನ ಕೈಯಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಜನರ ಒಪ್ಪಿಗೆ ಇರುವುದಿಲ್ಲ ಮತ್ತು ಇದು ಸಾಮಾನ್ಯವಾಗಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತದೆ. ಇದಕ್ಕೆ ಉದಾಹರಣೆಗೆ ನಾಜಿ ಜರ್ಮನಿ ಲೀಡರ್ ಹಿಟ್ಲರ್. ಹಿಟ್ಲರ್ ಜರ್ಮನ್ ಜೀವನದ ಎಲ್ಲ ಅಂಶಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸ್ಥಾಪಿಸಿದನು. ಹತ್ಯಾಕಾಂಡ ಸೇರಿದಂತೆ ಹಿಟ್ಲರ್ನ ನೀತಿಗಳು ಲಕ್ಷಾಂತರ ಯಹೂದಿಗಳ ಮತ್ತು ಇತರ ಅಲ್ಪಸಂಖ್ಯಾತರ ವ್ಯವಸ್ಥಿತ ಕೊಲೆಗೆ ಕಾರಣವಾಯಿತು. ಭಾರೀ ಮಿಲಿಟರಿ ಖರ್ಚು ಮತ್ತು ಬಲವಂತದ ಕಾರ್ಮಿಕರಂಥ ಹಿಟ್ಲರ್ನ ನೀತಿಗಳು ಜರ್ಮನಿಯ ಆರ್ಥಿಕ ಕುಸಿತ ಮತ್ತು ವ್ಯಾಪಕ ಬಡತನಕ್ಕೆ ಕಾರಣವಾಯಿತು. ಹಾಗಾದರೆ ಧ್ರುವ್ ರಾತಿ ಅವರು ಮಾಡಿರುವ ಈ ಒಂದು ವಿಡಿಯೋದಲ್ಲಿ ಏನಿರಬಹುದು ಎಂದು ತಿಳಿಯೋಣ ಬನ್ನಿ. ಅವರು 1 ತಿಂಗಳಿಂದ ಭಾರತದಲ್ಲಿ ಆಗುತ್ತಿರುವ ಘಟನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿವರಿಸಿದ್ದಾರೆ. ಡೆಲ್ಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಅವರನ್ನು ಯಾವುದೇ ಪ್ರೂಫ್ ಅಥವಾ ಸಾಕ್ಷಿ ಇಲ್ಲದೆ ಅರೆಸ್ಟ್ ಮಾಡಿದ್ದು, 2 ಹೊಸ ಇಲೆಕ್ಷನ್ ಕಮಿಷನರ್ ಅನ್ನು ಪ್ರಧಾನಿ ಮೋದಿ ಅವರ ಇಷ್ಟದ ಮೇಲೆ ಅಪಾಯಿಂಟ್ ಮಾಡಿದ್ದು, ಎಲೆಕ್ಟ್ರಲ್ ಬಾಂಡ್ಸ್ ಇತಿಹಾಸದಲ್ಲಿ ಯಾವತ್ತೂ ಆಗದ ಭ್ರಷ್ಟಾಚಾರವನ್ನು ಟಿವಿ ಚಾನೆಲ್ಗಳಿಂದ ತೆಗೆದು ಹಾಕಿಸಿದ್ದಾರೆ ಎಂದು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಭಾರತದ ಅತಿದೊಡ್ಡ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಲೀಡರ್ಗಳ ಅಕೌಂಟ್ಗಳನ್ನು ಫ್ರೀಸ್ ಮಾಡಿಸಿದ್ದಾರೆ ಮತ್ತು ಬಹಳ ವರ್ಷಗಳ ಹಿಂದಿನ ಕೇಸ್ಗಳನ್ನು ಎಲೆಕ್ಷನ್ 1 ತಿಂಗಳು ಉಳಿದಿರುವಾಗ ಕಾಂಗ್ರೆಸ್ ಮೇಲೆ 1,700 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಇವರ ಮೇಲೆ ಫೈನ್ ಹಾಕಿದ್ದಾರೆ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಮೇಲೆ ಕೂಡ 11 ಕೋಟಿ ರೂಪಾಯಿ ಫೈನ್ ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಕರ್ನಾಟಕದ ಅನಂತಕುಮಾರ್ ಹೆಗಡೆ ಬಿಜೆಪಿ 400ಕ್ಕಿಂತ ಹೆಚ್ಚು ಸೀಟಿನಿಂದ ಬಂದರೆ ಸಂವಿಧಾನವನ್ನು ಬದಲಿಸುತ್ತೇವೆ ಎಂದು ಹೇಳಿದ್ದನ್ನು ಕೂಡ ಇವರು ಹೇಳಿದ್ದಾರೆ. 100 ಜನಗಳ ಮೇಲೆ FIR ಮತ್ತು 6 ಜನರನ್ನು ಕೇವಲ ಮೋದಿ ಹಟಾವೋ ದೇಶ್ ಬಚಾವೋ ಎಂದು ಬರೆದಿರುವ ಪೋಸ್ಟರನ್ನು ಅಂಟಿಸಲು ಹೋದವರನ್ನು ಅರೆಸ್ಟ್ ಮಾಡಿಸಿದ್ದಾರೆ. ಉತ್ತರ ಪ್ರದೇಶದ ಮಿರ್ಜಾಪುರ್ ಡಿಸ್ಟ್ರಿಕ್ಟ್ನಲ್ಲಿ ಶಾಲೆಯ ಮಕ್ಕಳಿಗೆ ರೋಟಿ ಜೊತೆ ಉಪ್ಪು ಮಿಡ್ ಡೇ ಮೀಲ್ ಕೊಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ವಿರೋಧಿಸಿದ್ದಕ್ಕೆ ಜಯಸ್ವಾಲ್ ಮತ್ತು ರಾಜ್ಕುಮಾರ್ ಪಾಲ್ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ಸ್ ಬಿಲ್ನಲ್ಲಿ ಹೊಸ IT ರೂಲ್ಸ್ ಕೂಡ ಆ್ಯಡ್ ಆಗಬಹುದು. ಇದರಲ್ಲಿ ಯಾರ ಹತ್ತಿರ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹ್ಯಾಂಡಲ್, ಫೇಸ್ಬುಕ್ ಅಕೌಂಟ್, ವಾಟ್ಸಪ್ ಚಾನಲ್ಗಳಿವೆ ಇವರೆಲ್ಲ ಬ್ರಾಡ್ಕಾಸ್ಟರ್ಸ್ ಕ್ಯಾಟಗರಿಯಲ್ಲಿ ಬರುತ್ತಾರೆ. ಪ್ರತಿಯೊಬ್ಬ ಬ್ರಾಡ್ಕಾಸ್ಟರ್ ಸರ್ಕಾರದ ಹತ್ತಿರ ಹೋಗಿ ರಿಜಿಸ್ಟರ್ ಮಾಡಬೇಕು. ಇದರಲ್ಲಿ ಒಂದು ಕಮ್ಯುನಿಟಿ ಮಾಡಿದ್ದಾರೆ. ಬ್ರಾಡ್ಕಾಸ್ಟರ್ ಯಾವುದೇ ಒಂದು ವಿಡಿಯೋ ಅಥವಾ ಜನರಿಗೆ ಮೆಸೇಜ್ ತಲುಪಿಸಬೇಕೆಂದರೆ ಅದು ಕಮ್ಯುನಿಟಿಯಿಂದ ಪ್ರೂವ್ ಆಗಬೇಕು. ಇದರಿಂದ ಯಾವುದೇ ರೂಲ್ಸ್ ಬ್ರೇಕ್ ಆದರೆ ಸರ್ಕಾರ ಆ ಯೂಟ್ಯೂಬ್ ಚಾನಲನ್ನು ಸೀಸ್ ಮಾಡುತ್ತದೆ. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಧ್ವನಿಯನ್ನು ಕೂಡ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಧ್ರುವ್ ರಾತಿ ಅವರು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಭಾರತದಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು ಜರ್ಮನಿ, ಅಮೆರಿಕ ಮತ್ತು ಯುನೈಟೆಡ್ ನೇಷನ್ ದೇಶಗಳು ಭಾರತದಲ್ಲಿ ಫ್ರೀ ಆ್ಯಂಡ್ ಫೇರ್ ಆಗಿ ಪ್ರಜೆಗಳು ವೋಟ್ ಮಾಡಬೇಕು ಮತ್ತು ಎಲ್ಲ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರದಿಂದ ಜಗತ್ತಿನಲ್ಲಿ ಭಾರತ ರೆಪ್ಯುಟೇಷನ್ ಹಾಳಾಗ್ತಾ ಇದೆ ಎಂದು ಈ ವಿಡಿಯೋದಲ್ಲಿ ವಿರೋಧಿಸಿದ್ದಾರೆ. ಹಾಗಾದರೆ ಧ್ರುವ್ ರಾತಿ ಅವರ ಬಗ್ಗೆ ತಿಳಿಯೋಣ ಬನ್ನಿ. ಧ್ರುವ್ ರಾತಿ ಅವರು 29 ವರ್ಷದ ಹರಿಯಾಣದ ಮೂಲದವರು. ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದು ರಿನ್ಯೂಯಬಲ್ ಎನರ್ಜಿನಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ. 2013ರಿಂದ ಪೊಲಿಟಿಕಲ್ ಮತ್ತು ಸೋಷಿಯಲ್ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡಲು ಶುರು ಮಾಡಿದರು. ಇವರಿಗೆ 17.1 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಇಲ್ಲಿಯವರೆಗೂ 608 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ತಮ್ಮ ಉತ್ತಮ ಸಂಶೋಧನೆ ಮತ್ತು ಸತ್ಯ ಆಧಾರಿತ ವಿಡಿಯೋಗಳಿಗೆ ಹೆಸರಾಗಿದ್ದಾರೆ. ನಿಯಮಿತವಾಗಿ ವಿಷಯವನ್ನು ಅಪ್ಲೋಡ್ ಮಾಡಿ ವೀಕ್ಷಕರ ಆಸಕ್ತಿಯನ್ನು ಕಾಪಾಡಿಕೊಂಡಿದ್ದಾರೆ. ಇವರ ವಿಡಿಯೋಗಳಲ್ಲಿ ವಿವಾದಾತ್ಮಕ ವಿಷಯಗಳು ಮತ್ತು ಅಭಿಪ್ರಾಯಗಳು ಹೆಚ್ಚು ಗಮನ ಮತ್ತು ವೀಕ್ಷಕರನ್ನು ಆಕರ್ಷಿಸುತ್ತದೆ. ಇವರ ವಿಡಿಯೋಗಳನ್ನು ನೋಡಿದ ನಂತರ ಅವರನ್ನು BJP ವಿರೋಧಿ ಮತ್ತು ಅವರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯಿಂದ ಹಣವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ಅವರು ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಕೊನೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ವೋಟಿಂಗ್ ಅವೇರ್ನೆಸ್ ಕೂಡ ಸ್ಪ್ರೆಡ್ ಮಾಡಿದ್ದಾರೆ. ನೀವು ಕೂಡ ಈ ವಿಡಿಯೋವನ್ನು ನೋಡಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.